ನಾವು ಈ ಕರ್ನಾಟಕ ಬಹುಜನ ಚಳವಳಿಯಲ್ಲಿ ನೀರು ಸುರಿಸಿಲ್ಲ ಸ್ವಾಮಿ, ರಕ್ತ ಸುರಿಸಿದ್ವಿ ನಾವು. ಈ ಸಂಘಟನೆ ಎಲ್ಲೋ ಒಂದು ಮೂಲೆ ಗುಂಪಲ್ಲಿತ್ತು. ಇವತ್ತಿನ ದಿವಸ ನಾವು ಈ ಸಂಘಟನೆನ ನಾವು ಮುಂದಕ್ಕೆ ತರಬೇಕು ಅಂದರೆ ಅಧ್ಯಕ್ಷ ಪರಿಶ್ರಮ ಇಲ್ಲ, ನಮ್ಮ ಪರಿಶ್ರಮನೇ ಜಾಸ್ತಿ ಇದೆ. ನಿನ್ನೆ ದಿನಾಂಕ 5/1/2024 ನೆನ್ನೆ ನೆನಮಂಗಲ IBಲಿ ಇವರು ವಿತೌಟ್ ಇಂಟಿಮೇಷನ್ ಅಂದರೆ ನಮ್ಗೆ ಹೇಳ್ದಂಗೆನೆ ಇವರು ಏಕಾಏಕಿಯಾಗಿ ಇವರು ಒಂದು ಪ್ರೆಸ್ ಮೀಟನ್ನು ಕರೆದು ನಮ್ಮ ಒಂದು ರಾಜ್ಯ ಕಾರ್ಯದರ್ಶಿ ಅವ್ರದ ಒಪ್ಪಿಗೆ ತಗೊಂಡಂಗೆನೆ ಒಂದು ನೋಟಿಸ್ ಕೊಡ್ದಂಗೆನೆ ಕೆಲವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮಗೆ ಹೇಳಿಲ್ಲ. ಮತ್ತು ಅಂಥ ಸಂದರ್ಭದಲ್ಲಿ ಇವರು ಮೌಖಿಕವಾಗಿ ರಾಜ್ಯ ಕಾರ್ಯದರ್ಶಿನ ತೆಗೆದಾಕಿದ್ದೀನಿ ಅಂತ ಒಂದು ರಾಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಕಥೆನ ಅವ್ರಿಗೆ ನಮಗೆ ಅಧ್ಯಕ್ಷರಿಗೆ ಕಾನೂನು ಅರಿವೇ ಇಲ್ಲ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವೊಂದು ಸಣ್ಣ ಒಬ್ಬ ಯಾವುದೇ ಸದಸ್ಯನ ನಾವು ಒಂದು ಅನರ್ಹ ಮಾಡಬೇಕು ಅಂದ್ರೂ ಕೂಡ ಒಂದು ನೋಟಿಸನ್ನು ಜಾರಿ ಮಾಡಬೇಕು. ಆ ಒಂದು ನೋಟಿಸನ್ನು ಕೂಡ ಅವರು ಜಾರಿ ಮಾಡಿಲ್ಲ. ಏಕಾಏಕಿಯಾಗಿ ಇವರು ನಮಗೆ ಒಂದು ನೋಟಿಸ್ ಕೊಡ್ದಂಗೆ ಏಕಾಏಕಿ ಮೌಖಿಕವಾಗಿಯೇ ಇವರು ಅಧ್ಯಕ್ಷನ ಶಿವಶಂಕರ್ ಅವರನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ನಾವು ಸಂಘಟನೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀವಿ. ಆಮೇಲೆ ಈ ವಿಚಾರ ಬೆಳಿಗ್ಗೆ ಪೇಪರಲ್ಲೂ ಕೂಡ ಬಂದಾಗ ನಮಗೆ ಭಾಳ ಆಘಾತ ಆಗ್ತದೆ. ಕೆಲವು ಜನ ಕಾರ್ಯಕರ್ತರುಗಳೆಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ನಮಗೆ ಯಾಕೆ ಸರ್ ಹಿಂಗಾಗೋಯ್ತು, ನೀವೇ ಅಲ್ವಾ ಸರ್ ಮೇನ್ ಪಿಲ್ಲರು, ನೀವೇ ಬುನಾದಿ, ನೀವಿಲ್ಲ ಅಂದ್ರೆ ಹೆಂಗೆ ಸರ್, ನಾವಿರಲ್ಲ ಸರ್, ಆ ಸಂಘಟನೆಗೆ ಬೇಕಾಗಿಲ್ಲ ಸರ್, ಇವತ್ತು ಪ್ರೆಸ್ ಮೀಟ್ ಕರೆಯಲೇಬೇಕು ಸರ್ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತೆಲ್ಲರೂ ನಾವು ಒಂದು ಪ್ರೆಸ್ ಮೀಟನ್ನು ಸೇರ್ತಾ ಇದ್ದೀವಿ. ಇವರು ಅಧ್ಯಕ್ಷ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಿವಶಂಕರ್ ಅವರು ಒಂದು ಲೆಟರ್ ಹೆಡನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಇದು ದಯವಿಟ್ಟು ಅವರು ವಾಪಸ್ ತಗೊಬೇಕು. ಆ ರೀತಿ ಏನಾದರೂ ನಾವೇನಾದ್ರು ನಮ್ಮ ಲೆಟರ್ ಹೆಡನ್ನು ನಾವು ಸ್ವಾರ್ಥಕ್ಕೋಸ್ಕರ ವೈಯಕ್ತಿಕಗೋಸ್ಕರ ಬಳಕೆ ಮಾಡಿದರೆ ಇವರು ಓಪನ್ ಆಗಿ ನಮ್ಗೆ ಹೇಳಿ, ನೀವು ಈ ಥರದ್ದು ಮಾಡ್ತಾ ಇದ್ದಾರೆ, ಇದು ಸರಿನಾ, ನಿಮಗೆ ಸಮಂಜಸನ ಸರಿ ಅಂತ ಹೇಳಿ ಇವರು ನಾವು ಅದಕ್ಕೆ ಒಪ್ಕೊಂತೀವಿ. ಮತ್ತು ಇವರು ಒಂದೇ ವಿಲೇಜಲ್ಲಿ 3 ಜನ ಕಾರ್ಯಕರ್ತರನ್ನ ಹಾಕೊಂಡಿರೋದು ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತು ನಾವು ಮದ್ದೂರಿನಲ್ಲಿ ಯಾವುದೋ ಒಂದು ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ಒಂದು ಅರ್ಜಿನ ಸಲ್ಲಿಸಿರ್ತೀವಿ. ಈ ಸಲ್ಲಿಸಿರೋ ವಿಚಾರವಾಗಿ ಅಧ್ಯಕ್ಷರು ಅಲ್ಲಿ ಹೋಗಿ ಅರ್ಜಿ ಕೊಡ್ತಾರೆ. ನಿಮ್ಮ ರಾಜ್ಯ ಕಾರ್ಯದರ್ಶಿಯವರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರ ಲೆಟರ್ ಹೆಡನ್ನು ನೋಡಿ ರಾಜ್ಯ ಕಾರ್ಯದರ್ಶಿನೇ ಎಲ್ಲ ರೀ ಹೆಂಗ್ರಿ ತಂಡ್ರ ನೀವು ಲೆಟ್ರು ಅಂತ ಅವ್ರಿಗೆ ಏಕಾಏಕಿ ಒಬ್ಬ ರಾಜ್ಯ ಕಾರ್ಯದರ್ಶಿಗೆ ಬೆಲೆ ಕೊಡ್ದಂಗೆ ಒಂದು ವ್ಯಂಗ್ಯವಾಗಿ ಮಾತಾಡ್ಕೊಂಬಂದ್ಬಿಟ್ಟಿದ್ದಾರೆ. ನಮಗೆ ಭಾಳ ಹರ್ಟ್ ಆಗಿದೆ, ನೋವಾಗಿದೆ. ಆಮೇಲೆ ಅವ್ರಿಗೆ 50 ಸತಿ ಫೋನ್ ಮಾಡ್ದೆ ಅವತ್ತು, ಅವ್ರು ಫೋನ್ ತೆಗಿಲಿಲ್ಲ. ತಿರ್ಗಿ ಆಮೇಲೆ ಇನ್ನೂ ಒಂದು ಸರಿ ಫೋನ್ ಮಾಡ್ದೆ, ಬೇರೆ ನಂಬರಿಂದ ಫೋನ್ ಮಾಡತ್ತೀವಿ, ಫೋನ್ ಎತ್ತವರು ಎಲ್ಲ MLA ಹತ್ರ ಇದ್ದೀನಿ, ಮಾಡ್ತೀನಿ ಸರ್, ಎಮರ್ಜೆನ್ಸಿ ಮಾತಾಡ್ಬೇಕು ಸರ್ ನಿಮ್ಮ ಜೊತೆಗೆ ಅಂತ ಅನ್ನೋದೀಗ ಅವರು ಇಲ್ಲ ಆಮೇಲೆ ಮಾತಾಡ್ತೀನಿ ಸರ್, ಇಲ್ಲ ಫೇಸ್ಬುಕ್ ಲೈವ್ ಬರ್ತೀನಿ ಅಂತ ಅಂದೆ. ಆಮೇಲೆ ಹಂಗಂತ ಆಯ್ತು ಲೈವ್ ಹೋಗಿ ನೋಡ್ತೀವಿ ಅಂತ ಹೇಳಿದರು. ಹಂಗಾಗಿ ನಮ್ಮ ಕಷ್ಟ ಸುಖನ ಹೇಳಬೇಕಲ್ಲ ಸರ್. ಮತ್ತು ಕಳೆದ ಒಂದು ತಿಂಗಳಿಂದಗಡೆ ನನ್ನ ಮೇಲೆ ಅಸರ್ಟ್ ಆಗುತ್ತೆ ಸರ್. ಬೇರೆ ಒಂದು ಸಮುದಾಯದಿಂದ ನಮಗೆ ಅಸರ್ಟ್ ಆಗುತ್ತೆ. ನಾನೊಬ್ಬ ಲೀಡ್ರ್ ಆದವನು, ನನಗೆ ಅಸರ್ಟ್ ಆದಾಗ ನಮ್ಮ ರಾಜ್ಯಾಧ್ಯಕ್ಷರು ಬಂದು ನೋಡಬೇಕಲ್ವ ಸರ್. ಇದುವರೆಗೂ ಕೂಡ ಅವರ ಒಂದು ಮಾನವೀಯತೆ ದೃಷ್ಟಿಯಿಂದ ಏನಾಗಿದೆ ಎತ್ತಾಗಿದೆ ಅಂತ ಬಂದು ನೋಡಲಿಲ್ಲ ಸರ್. ಈ ರೀತಿ ಇದ್ದಾಗ ನಾನು ಅಧ್ಯಕ್ಷರು ನಮಗೆ ಬೇಕಾ ಅನ್ನೋದೊಂದು ಸಂಘಟನೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ. ಅದರಿಂದ ಇವತ್ತು ನಾವು ನಿಮ್ಮ ಒಂದು ಪ್ರೆಸ್ ಮೀಟ್ ಬಳಗನ ಕೂಗಿ ನಾವು ಇವತ್ತು ಈ ಒಂದು ಮಾಗಡಿ ಪರಿವೀಕ್ಷಣಾ ಮಂದಿರದಲ್ಲಿ ನಾವು ಈ ಒಂದು ಸುದ್ದಿಗೋಷ್ಠಿನ ಕರೆದು ನಾವು ತುರ್ತಾಗಿ ಒಂದು ಚಟುವಟಿಕೆ ಮಾಡಬೇಕು ಬಾಬಾ ಸಾಹೇಬರ ಸಮ್ಮುಖದಲ್ಲಿ ಅಂತ ಅಂದ್ಬಿಟ್ಟು ನಾವು ಆಶಯ ಪಟ್ಟು ಅದರಂತೆ ಅವತ್ತು ನಾವು ಸುದ್ದಿಗೋಷ್ಠಿನ ಕರೆದಿದ್ದೀವಿ. ಜೈ ಭೀಮ್. ಈಗ ರಾಜ್ಯಾಧ್ಯಕ್ಷರು ಇವರು ನಮ್ಮ ಸಂಘಟನೆ ಲೆಟರ್ ಹೆಡನ್ನು ಮಿಸ್ಯೂಸ್ ಮಾಡಿ ಮಾರಾಟ ಮಾಡ್ತಾವ್ರೆ ಅಂತ ಹೇಳಿದ್ದಾರೆ ಕನಕೇನಹಳ್ಳಿ ಕೃಷ್ಣಪ್ಪ ಅವರು. ಹಾಗಾಗಿ ರಾಜ್ಯ ಕಾರ್ಯದರ್ಶಿಯಾದ ಶಿವಶಂಕರ್ ಆದ ನಾನು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿ ಮುಂದೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇವರು ನೇರವಾಗಿ ನಾವು ಯಾವ ರೀತಿ ಸುದ್ದಿಗೋಷ್ಠಿ ಕರಿತೀವೋ ನಮ್ಮದೇನೇ ತಪ್ಪು ಒಪ್ಪುಗಳಿದ್ರು ಕೂಡ ಇವರು ಓಪನ್ ಸ್ಟೇಟ್ಮೆಂಟಲ್ಲಿ ಏನು ತಪ್ಪಾಗಿದೆ, ನಾವು ಎಲ್ಲಿ ಮಾರಾಟ ಮಾಡಿದ್ದೀವಿ, ಯಾಕೆ ಏನು ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಇವರು ಪ್ರಸ್ತಾವನೆ ಮಾಡಬೇಕು ಒಂದು. ಮತ್ತು ನಮ್ಮ ಮುಂದಿನ ನಡೆಯವರು ಮೌಖಿಕವಾಗಿ ಹೇಳಿದ್ದಾರೆ. ಇವ್ರಿಗೆ ಕಾನೂನು ಅರಿವಿಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಕಾನೂನು ಅರಿವಿಲ್ಲ. ಹಾಗಾಗಿ ನಾನು ಕೂಡ ನಮ್ಮ ಸಂಬಂಧಪಟ್ಟ ಕಾನೂನು ಸಲಹೆಗಾರರ ಹತ್ರ ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನೋಟಿಸು ಕೂಡ ಕೊಡಿಸ್ತೀವಿ. ನೋಟಿಸ್ ಕೊಟ್ಟು
ಇವರು ಯಾಕೆ ಈ ರೀತಿ ನಮಗೆ ಮೌಖಿಕವಾಗಿ ಕೊಟ್ಟಿದ್ದಾರೆ? ಒಂದು ಸಂಘಟನೆ ಸಭೆ ಕರಿಬೇಕು, ಒಂದು ರಿಸಲ್ಯೂಷನ್ ಆಗಬೇಕು, ಒಂದು ನಡವಳಿ ಎಂಟ್ರಿ ಆಗಬೇಕು, ಈ ರೀತಿ ಎಲ್ಲ ಸಂದರ್ಭ ಇರೋದು ಬಿಟ್ಬಿಟ್ಟು ಮೌಖಿಕವಾಗಿ ಹೇಳಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ನಾವು ಅವ್ರ ಹತ್ರ ಪ್ರಶ್ನೆ ಮಾಡಿ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್. ಈಗ ನೋಡಿ, ನಮ್ಮ ಸಂಘಟನೆಯಲ್ಲಿ ಒಂದು ಮಹತ್ವವಾದ ಸುತ್ತೋಲೆಯನ್ನು ಮಾಡಿಸಿದ್ದೀವಿ. ಕರ್ನಾಟಕ ಗ್ರಾಮ ಪಂಚಾಯತ್ ಸ್ವರಾಜ್ ಆ್ಯಕ್ಟಲ್ಲಿ 1993 ಆ್ಯಕ್ಟಲ್ಲಿ ಒಂದು ಕಾಮಗಾರಿ ಸರಬರಾಜನ್ನ ಮೆಂಬರ್ ಮಾಡಬಾರ್ದು ಅನ್ನೋದೊಂದು ಇದೊಂದು ಸುತ್ತೋಲೆಯಲ್ಲಿತ್ತು. ಈ ಸುತ್ತೋಲೆಯಲ್ಲಿ ಯಾರು ಮಾಡ್ಸೋಕ್ಕಾಗಿಲ್ಲ, ಯಾವ ಸಂಘಟನೆನೂ ಮಾಡ್ಸೋಕ್ಕಾಗಿಲ್ಲ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್. ಇವತ್ತು ನಾನು 1993 ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ 43A ನಿಯಮದಡಿ ಯಾವುದೇ ಕಾಮಗಾರಿ ಸದಸ್ಯರು ಮತ್ತು ಅವರ ಸಂಬಂಧಿಕರಿಗೆ ಯಾರಿಗೂ ಕೂಡ ಒಂದು ಬಿಲ್ಲನ್ನು ಪಾವತಿ ಮಾಡಿರೋ ಸದಸ್ಯತ್ವ ಹೋಗ್ತಾರೆ ಅನ್ನೋದೊಂದು ಮಹತ್ತರವಾದ ಸುತ್ತೋಲೆನ ನಾನು ಹೊಡಿಸಿದ್ದೀನಿ ಸರ್. ಇದು ತಲತಲಾಂತರಕ್ಕೂ ಕೂಡ ನಮ್ಮ ಸಂಘಟನೆದು ಒಂದು ಹೆಸರಿರ್ತದೆ. ಮತ್ತು ನಿಮ್ಮ ಮಾಗಡಿ ತಾಲೂಕು ಪಂಚಾಯತಿ ಮುಂದೆ ಒಂದು ಸತ್ತಂತ PDO ಹೆಸರಲ್ಲಿ ನಕಲಿ ಸಿಗ್ನೇಚರ್ ಆಗಿತ್ತು ಅಂತ ತಾವು ಮಾಧ್ಯಮ ಮಿತ್ರರು ಲಾಸ್ಟ್ ಟೈಮ್ ಬಂದಿದ್ರ. ಅದ್ರ ಬಗ್ಗೆನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ FIR ಆಗ್ತದೆ. ಮೊನ್ನೆ ಜೈಪಾಲ್ ಇವ್ರ ಹತ್ರ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ. ಅವರು ಕೂಡ PDO ಡೈರೆಕ್ಷನ್ ಕೊಟ್ಟಿದ್ದಾರೆ. ನಮ್ಮದು ಈ ರೀತಿ ಒಂದು ನಡೆ, ನೊಂದವರಿಗೆ ನ್ಯಾಯ ಕೊಡಿಸೋದು, ಸಮಾಜಕ್ಕೆ ಏನೇ ಕೂಡ ಅನ್ಯಾಯ ಆಗ್ತಿದ್ರೂ ಕೂಡ ಒಂದು ನ್ಯಾಯ ಒದಗಿಸುವಂಥ ಕೆಲಸ ನಾವು ಈ ಒಂದು ಕರ್ನಾಟಕ ಬಹುಜನ ಚಳವಳಿಯಿಂದ ಮಾಡೋಣ ಅನ್ನೋದು ನಮ್ಮದೊಂದು ಮಹತ್ತರವಾದ ಒಂದು ಆಕಾಂಕ್ಷೆ ಇದೆ ಸರ್.